ಫ್ರೆಂಡ್ಸ್, ಇವತ್ತು ನಾವು ನಾರಂಬಾಳೆ ಸೊಪ್ಪಿನ ಪಲ್ಯವನ್ನು ಮಾಡ್ತಾ ಇದ್ದೇವೆ. ಸೊ ಇದು ನಾರಂಬಾಳೆ ಸೊಪ್ಪು ಅಂದರೆ ಹೆಚ್ಚಾಗಿ ಹಳ್ಳಿ ಕಡೆ ಸಿಗುತ್ತೆ ಈ ಸೊಪ್ಪು. ಸೊ ಈ ಥರ ಇರುತ್ತೆ ನೋಡಿ. ಸೊ ಇದರಲ್ಲಿ ಸೈಡಲ್ಲಿ ಅಂದರೆ ಒಂದು ಗೊಂಡೆ ಕಂಡ ಕೂಡ ಬಿಟ್ಟಿರುತ್ತೆ. ಅದರಲ್ಲಿ ಈ ಸಾಸಿವೆ ಕಾಳಿನ ಗಾತ್ರ ಥರ ಇರುತ್ತಲ್ಲ, ಸೊ ಆ ರೀತಿ ಕೂಡ ಸಾಸಿವೆ ಗಿಡ ಅಲ್ಲಿ ಒಂದು ಸೈಡಲ್ಲಿ ಬರುತ್ತಲ್ಲ ಕಾಳುಗಳ ರೀತಿಯಲ್ಲಿ, ಆ ಥರ ಇರುತ್ತೆ. ಇದು ಏನೋ ನಾರಂಬಾಳೆ ಸೊಪ್ಪು ಏನು ಈಗ ತೋರಿಸಿದ್ನಲ್ಲ, ಸೊ ಅದರಲ್ಲಿ ಹಳ್ಳಿ ಕಡೆ ಹೆಚ್ಚಾಗಿ ಸಿಗುವಂಥದ್ದು. ಈ ಸೊಪ್ಪಿನ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಈ ಸೊಪ್ಪನ್ನು ನಾವು ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಸೊ ಈ ಪಲ್ಯ ಮಾಡಲಿಕ್ಕೆ ಏನೆಲ್ಲ ಬೇಕು ಸಾಮಗ್ರಿಗಳು ಅಂತ ಹೇಳಿದರೆ, ಮೊದಲಿಗೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ತೊಗೊಂಡಿದ್ದೇನೆ, ನಂತರ ಮೆಣಸಿನ್ಕಾಯಿ ತೊಗೊಂಡಿದ್ದೇನೆ. ಮೆಣಸಿನ್ಕಾಯಿ ಆದ ನಂತರ ಒಂದು ಟೊಮೊಟೊ ಕೂಡ ತೊಗೊಂಡಿದ್ದೇವೆ. ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಅದಾದ ನಂತರ ಕೊನೆಗೆ ಕಾಯಿ ತುರಿಯನ್ನು ಕೂಡ ಹಾಕ್ತಾಯಿದ್ದೇವೆ. ಸ್ವಲ್ಪ ಕಾಯಿ ತುರಿಯನ್ನು ಕೂಡ ಹಾಕೋಣ, ಯಾಕೆಂದರೆ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ಸೊ ಈಗ ಫಸ್ಟಿಗೆ ನಾವು ನಾರಂಬಾಳೆ ಸೊಪ್ಪಿನ ಒಗ್ಗರಣೆಯನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಬಾಣಲೆ ಕೂಡ ಕಾಯಕ್ಕಿಟ್ಟಿದ್ದೇವೆ, ಜೊತೆಗೆ ಎಣ್ಣೆ ಕೂಡ ಹಾಕಿದ್ದೇನೆ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು. ಸೊ ಇವಾಗ ಒಗ್ಗರಣೆಗೆ ಈರುಳ್ಳಿ ಕೂಡ ಹಾಕೊಳ್ಳೋಣ. ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಹಾಕ್ತಾ ಇದ್ದಾವೆ. ಈಗ ನೋಡಿ ಫ್ರೈ ಆಗ್ತಾ ಇದೆಯಲ್ಲ, ಸೊ ಮೆಣಸಿನ್ಕಾಯಿ ಕೂಡ ಹಾಕಿದ್ದೇವೆ. ಇದು ಫ್ರೈ ಆದ ನಂತರ ಟೊಮೊಟೊ ಹಾಕೊಳ್ಳೋಣ. ಇವಾಗ ಟೊಮೊಟೊ ಕೂಡ ಹಾಕ್ತಾ ಇದ್ದೇವೆ. ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ಳೋಣ ಸ್ವಲ್ಪ. ಇದು ಕೂಡ ಫ್ರೈ ಆಗಲಿ. ಇದು ಫ್ರೈ ಆದ ನಂತರ ಏನು ಸೊಪ್ಪು ಇಟ್ಟಿದೆಯಲ್ಲ ನಾರಂಬಾಳೆ ಸೊಪ್ಪು, ಅದನ್ನು ಹಾಕೋಣ. ಫ್ರೆಂಡ್ಸ್, ಸೊಪ್ಪು ಹಾಕ್ತಾ ಇದ್ದೇವೆ. ಅದು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇವೆ ನೋಡಿ. ಸೊಪ್ಪನ್ನು ಕೂಡ ಏನು ನೀರು ಹಾಕಿಲ್ಲ, ಏನು ತೊಳೆದಿಟ್ಟಿದ್ದೀವಲ್ಲ ಅದೇ ಸೊಪ್ಪಿಂದ ರಸ, ಸೊಪ್ಪಿಗೆ ನೀರು ಬಿಡೋದ್ರಿಂದ ಕೊನೆಗೆ ನೀರು ಹಾಕ್ಕೊಳ್ಬೇಕು. ಅದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ, ಅಂದರೆ ಸೊಪ್ಪು ಇದು ಎಳೆದ್ರಿರೋದ್ರಿಂದ ಜಾಸ್ತಿ ಏನು ಬೇಯಿಸೋ ಅಷ್ಟು ಇದು ಬರೋದಿಲ್ಲ. ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಅದಲ್ಲದೆ ಕೊನೆಯಲ್ಲಿ ಕೂಡ ಕಾಯಿ ತುರಿಯನ್ನು ಹಾಕೊಳ್ಳೋಣ. ಈ ಸೊಪ್ಪಿಗೆ ಈಗ ಸಣ್ಣ ಲೋಟದಲ್ಲಿ 1 ಲೋಟ ನೀರು ಹಾಕಿದ್ದೇನೆ, ಯಾಕೆಂದರೆ ಜಾಸ್ತಿ ಹೊತ್ತು ಕೂಡ ಬೇಯೋ ಅವಶ್ಯಕತೆ ಇಲ್ಲ, ಬೇಗನೆ ಆಗುತ್ತೆ. ಸೊ ಅದಕ್ಕೋಸ್ಕರ 1 ಲೋಟ ಅಷ್ಟು ನೀರು ಹಾಕಿದ್ದೇನೆ. ಇದು ತುಂಬ ಆರೋಗ್ಯ ಕೂಡ ಒಳ್ಳೆಯದು. ಇದು ಕೆಲವರಿಗೆ ಮಾತ್ರ ಗೊತ್ತಿರುವಂಥದ್ದು ಈ ಸೊಪ್ಪು. ಅಂದರೆ ನಮ್ಮ ಅಜ್ಜಿ, ನಮ್ಮಮ್ಮ, ಸೊ ನಮ್ಮ ಅಜ್ಜಿಗೆ ನಮ್ಮ ಅಮ್ಮರು ಹೇಳ್ಕೊಟ್ಟಿರ್ಬೋದು. ಸೊ ಅವರು ನಮಗೆ ಹೇಳ್ಕೊಟ್ಟಿರೋದ್ರಿಂದ ಇದು ಸೊಪ್ಪಿನ ಬಗ್ಗೆ ನಮಗೊಂದು ಸ್ವಲ್ಪ ಈ ರೀತಿ ಆರೋಗ್ಯಕ್ಕೆ ಒಳ್ಳೆಯದಿದೆ, ಇದನ್ನು ತಿನ್ನಬೇಕು ಅಂತ ಹೇಳ್ಕೊಟ್ಟಿರೋದ್ರಿಂದ ಸೊ ಇದನ್ನು ನಾವು ಈ ಸೊಪ್ಪನ್ನು ಸಿಕ್ಕಿರೋದ್ರಿಂದ ಇವತ್ತು ಈ ಪಲ್ಯವನ್ನು ಮಾಡ್ತಾಯಿದ್ದೇವೆ. ಇದು ಮುದ್ದೆಗೆ ತುಂಬ ರುಚಿಯಾಗಿರುತ್ತೆ. ಸೊ ಇದು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ, ಕೆಲವೊಮ್ಮೆ ತುಂಬ ಮಂಡಿ ನೋವೆಲ್ಲ ಬರ್ತಾ ಇರುತ್ತೆ. ಸೊ ಇದರ ರಸವನ್ನು ಸ್ವಲ್ಪ ಹಾಕಿದರೆ ಸ್ವಲ್ಪ ಅದರ ನೋವು ಕೂಡ ಸ್ವಲ್ಪ ಕಡಿಮೆ ಆಗುವಂಥದ್ದು. ಸೊ ಈ ಸೊಪ್ಪನ್ನು ಕೂಡ ಮಂಡಿಗೆ ರಸವನ್ನು, ಹಸಿ ಸೊಪ್ಪಿನ ರಸವನ್ನು ಕೂಡ ಹಾಕ್ಕೊಳ್ತಾರೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೇವೆ. ಸೊಪ್ಪನ್ನು ನಾನು 5 ರಿಂದ 10 ನಿಮಿಷ ಚೆನ್ನಾಗಿ ಮುಚ್ಚಿ ಬೇಯಿಸಿದ್ದೇನೆ. ಸೊ ರಸ ಕೂಡ ಚೆನ್ನಾಗಿ ಬಿಟ್ಟಿದೆ. ಸೊ ಇದಲ್ಲದೆ ಇವಾಗ ಲಾಸ್ಟಲ್ಲಿ ಕಾಯಿ ತುರಿ ಹಾಕ್ಕೊಳ್ಳೋಣ. ಸೊ ಈಗ ಸೊಪ್ಪು ಕೂಡ ರೆಡಿಯಾಗಿದೆ. ತುಂಬ ಹೆಲ್ತಿಗೆ ಒಳ್ಳೆಯದು. ಸೊ ನಿಮಗೆ ಒಂದು ವೇಳೆ ಗೊತ್ತಿದ್ದರೆ ಈ ಸೊಪ್ಪನ್ನು, ಹಿರಿಕರು ಯಾರಾದರೂ ಹೇಳಿದರೆ ಈ ಸೊಪ್ಪನ್ನು ನೋಡಿ ಈ ಥರ ತುಂಬ ಒಳ್ಳೆಯದು ಅಂತ ಗೊತ್ತಾದರೆ, ಸೊ ನೀವು ಕೂಡ ಈ ರೀತಿ ಅಡುಗೆಯನ್ನು ಮಾಡಿಕೊಂಡು ಪಲ್ಯವನ್ನು ಮುದ್ದೆ ಜೊತೆಗೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಸೊ ನೀವು ಒಮ್ಮೆ ನೋಡಿ, ಸಿಕ್ಕಿದರೆ ಸೊಪ್ಪು ಏನಾದರೂ ಗೊತ್ತಾದರೆ ನಾರಂಬಾಳೆ ಸೊಪ್ಪು ಅಂತೇಳಿ. ಬಟ್ ಹೆಚ್ಚಿನವರಿಗೆ ಇದು ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋವನ್ನು ಕೂಡ ಮಾಡ್ತಾಯಿದ್ದೇನೆ. ಈಗ ಸೊಪ್ಪು ರೆಡಿಯಾಗಿದೆ. ಈಗ ಕೊನೆಯಲ್ಲಿ ಕಾಯಿ ತುರಿಯನ್ನು ಹಾಕೋದು. ಸ್ವಲ್ಪ ಅಷ್ಟೇ ತೊಗೊಂಡಿರೋದು ಕಾಯಿ ತುರಿ, ಹಾಗಾಗಿ ಸೊಪ್ಪಿನ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಸೊಪ್ಪು ಕೂಡ ರೆಡಿ ಆಗ್ತಾ ಇದೆ. ಈಗ ಆಫ್ ಮಾಡೋಣ. ನಾರಂಬಾಳೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.